ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಹತ್ತಿಯ ಗೊಂಬೆಯನ್ನು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನೀರಿನ ಬಾಟಲನ್ನು ತಗೊಳ್ಳಿ. ವೇಸ್ಟ್ ನೀರಿನ ಬಾಟ್ಲು, ಪ್ಲಾಸ್ಟಿಕ್ಕಿನ ಬಾಟ್ಲು. ಅದಕ್ಕೆ ಅರ್ಧ ಕಟ್ ಮಾಡಿಕೊಂಡು ಹೀಗೆ ಹತ್ತಿ ಅಳತೆ ಮಾಡಿಟ್ಕೊಳ್ಳೋದು. ಎಷ್ಟು ಅದ್ರ ಸುತ್ತಳತೆ ಬರ್ತದೋ ಅಷ್ಟನ್ನು ಹತ್ತಿಯನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದಮೇಲೆ ಆ ಬಾಟ್ಲಿಗೆ ಗಮ್ಮನ್ನು ಹಚ್ಚಿ ಬಾಟ್ಲಿಗೆ ಅಂಟಿಸ್ಕೊಳ್ಬೇಕು. ಇದು ಹೆಚ್ಚಾಗಿದ್ದು ಹತ್ತಿಯನ್ನು ಕಟ್ ಮಾಡ್ಕೊಳ್ಳಿ. ಹೀಗೆ ಸುತ್ತಲೂ ಬಾಟ್ಲಿಗೆ ಗಮ್ಮನ್ನು ಹಚ್ಚಿ ಹತ್ತಿಯನ್ನು ಅದರ ಸುತ್ತಲೂ ಅಂಟಿಸ್ಕೊಳ್ಬೇಕು. ಹೀಗೆ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಬಂದರೂ ಅದನ್ನು ಒಳಗೆ ಮಡಚಿಕೊಳ್ಳುತ್ತದೆ. ಹೀಗೆ ಮಡಚಿಟ್ಕೊಳ್ಳಿ. ಈಗ ತಲೆ ಭಾಗ ಬರಬೇಕಲ್ವ, ಹಾಗೆ ರೌಂಡ್ ಶೇಪಿಂದ ಹತ್ತಿಯನ್ನು ಕಟ್ ಮಾಡಿಕೊಂಡು ಅದಕ್ಕೆ ಇದ್ರ ಸೈಜಿಗೆ ತಕ್ಕ ಹಾಗೆ ಹೀಗೆ ರೌಂಡಾಗಿ ಮೇಲೆ ಮಾಡಿಕೊಳ್ಬೇಕು. ಹೀಗೆ ಲೇಯರ್ ಆಗಿರುವಂಥ ಹತ್ತಿ ಮೆಡಿಕಲ್ ಶಾಪಲ್ಲಿ ಸಿಗ್ತದೆ. ಅದನ್ನ ತಗೊಂಡು ಬಂದು ಈಸಿಯಾಗಿ ಮಾಡ್ಕೊಳ್ಬೋದು. ಮಕ್ಕಳಿಗೂ ಖುಷಿ ಆಗ್ತದೆ. ಈಗ ನೋಡಿ, ಹೀಗೆ ನೋಡ್ಕೊಳ್ಬೇಕು ಫಸ್ಟ್ ಇಟ್ಟು, ಆಮೇಲೆ ಅದರ ಸೈಜಿಗೂ ತಲೆ ಸೈಜಿಗೂ ಸರಿ ಇದೆಯಾ ನೋಡಿಕೊಂಡು ಗಮ್ ಹಾಕಿ ಅಂಟಿಸ್ಕೊಳ್ಬೇಕು. ಗಮ್ಮನ್ನು ಜಾಸ್ತಿ ಹಾಕಿ ಹೀಗೆ ಅಂಟಿಸಿ ಅಲ್ಲಿ ಫಿಕ್ಸ್ ಆಗ್ತದದು. ನೋಡಿ, ಈಗ 4 ಕಾಲಾಗಬೇಕಲ್ವ. ಮುಂದೆ ಒಂದು ಬಳೆಯನ್ನು ತಗೊಂಡು ರೌಂಡ್ ಶೇಪಿಗೆ ಕಟ್ ಮಾಡ್ಕೊಳ್ಬೇಕು ಹತ್ತಿಯನ್ನು. ಇದೇ ಶೇಪಿಗೆ ನೋಡಿ, ಇಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ 4 ಮಾಡ್ಕೊಳ್ಬೇಕು. ಈಗ ಕಿವಿಗೆ 2 ಈ ಥರ ಶೇಪಲ್ಲಿ ಕಟ್ ಮಾಡಿಟ್ಕೊಳ್ಬೇಕು. ಈಗ ಅದನ್ನೆಲ್ಲ ಅಂಟಿಸೋಣ. ಗಮ್ಮನ್ನು ಹಾಕಿ ಹೀಗೆ ಆ ಕಡೆ ಒಂದೊಂದು ಕಡೆಗೆ, ಅದರ ಕೆಳಗೆ ಮತ್ತೊಂದೊಂದು ಸ್ವಲ್ಪ ದೂರ ಬಿಟ್ಟು ಅಂಟಿಸ್ಕೊಳ್ಳಿ. ನಿಮ್ಗೆ ಅಂಟಿಸ್ತಾ ಗೊತ್ತಾಗ್ತದೆ. ಹೀಗೆ 4 ಕಾಲು ಅಂಟಿಸಾದ್ಮೇಲೆ ಬೇಕಾದ್ರೆ ಈ ಥರ ಇಟ್ಕೊಂಡು ಅಂಟಿಸ್ಬೋದು. ಅಲ್ಲೇ ಗಟ್ಟಿಯಾಗಿ ಅಂಟ್ತದೆ. ಈಗ ಕಿವಿಯನ್ನು ಜೋಡಿಸ್ಕೊಳ್ಬೇಕು. ಹೀಗೆ ಹಿಂದುಗಡೆಯಿಂದ ಪ್ರೆಸ್ ಮಾಡಿದ್ರೆ ಆಯಿತು. ಈ ಥರ ನೋಡಿ, ಕಿವಿ ರೆಡಿ ಆಯಿತು. ಈಗ ಕಣ್ಣು ಮಾಡಬೇಕಲ್ವ, ಕಣ್ಣು ಮೂಗು ಬಾಯಿ ಎಲ್ಲ. ಒಂದು ಬ್ಲ್ಯಾಕ್ ಕಲರ್ ಪೇಪರನ್ನು ತಗೊಂಡು ಅದರಲ್ಲಿ ಕಣ್ಣು ಮೂಗು ಬಾಯಿ ಎಲ್ಲ ಕಟ್ ಮಾಡಿಕೊಂಡು ಹೀಗೆ ಅಂಟಿಸಿ ನೋಡಿ. ಈ ಥರ ಅದು ಸ್ವಲ್ಪ ಕೈಗಂಟುತ್ತೆ. ತುಂಬಾ ಈಸಿ ಇದೆ. ಮನೆಯಲ್ಲೆಲ್ಲರೂ ಮಾಡ್ಕೊಳ್ಳಿ. ಮಕ್ಕಳಿಗೆ
ಮಾಡಲಿಕ್ಕೆ ಹೇಳಿ, ನಿಮ್ಮ ಮಕ್ಕಳ ಹತ್ರನೇ ಇದನ್ನು ಮಾಡಿಸಿ. ನೋಡಿ ರೆಡಿ ಆಯಿತು ಗೊಂಬೆ. ಈಗ ಇದಕ್ಕೊಂದು ರಿಬ್ಬನನ್ನು ಕಟ್ಟಿದರೆ ಮತ್ತು ಚೆಂದ ಕಾಣ್ತದೆ. ಈ ಥರ ನೀವು ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಅದನ್ನು ಕಟ್ಟಿ ಇಟ್ಬಿಟ್ರೆ ಧೂಳು ಸಹ ಆಗೋದಿಲ್ಲ. ನೋಡಿ ಈ ಥರ. ಹಾಗೆ ಎಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಹೇಗಾಗಿದೆ ಅಂತೇಳಿ ಕಾಮೆಂಟ್ ಮಾಡಿ ಹೇಳಿ. ನೋಡಿ ರೆಡಿ ಆಯಿತು ನಮ್ಮ ಡಾಲ್. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.